ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನೋಡಿ, ಪಾವಗಡದ ರೈಲ್ವೆ ಸ್ಟೇಷನ್ ಹೇಗಿದೆ ಅನ್ನೋದು ತೋರಿಸ್ತೀನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ, ಮೇಲೆ ಕಿತ್ತಬೇಡಿ. ನೋಡಿ, ಯಾರಾದರೂ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ನ ಲಿಂಕ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಫಸ್ಟ್ಗೆ ಎಂಟ್ರೆನ್ಸ್ ಇದು ರೈಲ್ವೆ ಸ್ಟೇಷನಿನ ಒಂದು ಎಂಟ್ರೆನ್ಸು. ನೋಡಿ, ಇದು ಫಸ್ಟ್ ಫ್ಲೋರ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂಥೇಳಿ, ಕೆಲಸ ಯಾವ ರೀತಿ ಆಗ್ತಾಯಿದೆ, ಯಾವ ರೀತಿ ಇಲ್ಲ ಅಂಥೇಳಿ ತೋರಿಸ್ತಿದ್ದೀನಿ. ನೋಡಿ, ದಯವಿಟ್ಟು ಯಾರನ್ನೂ ಈ ವಿಡಿಯೋನ ಸ್ಕಿಪ್ ಮಾಡ್ದಲೆ ನೋಡಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ. ನೋಡಿ, ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ನೀವು ಇದನ್ನ ವಿಡಿಯೋನ ಶೇರ್ ಮಾಡಿ. ಎಲ್ಲೆಲ್ಲೋ ಇರ್ತೀರ ದೂರ ಕಡೆ, ಹಾಗಾಗಿ ನೀವು ಇಲ್ಲಿ ಹತ್ತಿರಕ್ಕೆ ಬಂದು ನೋಡೋದಕ್ಕಾಗೋದಿಲ್ಲ. ನಿಮಗೆ ಈ ಥರ ಎಲ್ಲನ ಯಾವ ರೀತಿ ಕೆಲಸ ಆಗ್ತಿದೆ, ಯಾವ ರೀತಿ ಇಲ್ಲ ಅನ್ನೋದು ನೀವು ನೋಡೋಕ್ಕಾಗೋದಿಲ್ಲ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮ್ಮಂಥರಿಗಾಗಿ ಒಂದು ಸಪೋರ್ಟ್ ಮಾಡಿ ನೀವು, ದಯವಿಟ್ಟು. ಹಾಗಾಗಿ ನೋಡಿ, ತೋರಿಸ್ಕೊಡ್ತಿದ್ದೀನಿ. ನೋಡಿ, ಫಸ್ಟ್ ಫ್ಲೋರಿನ ಒಂದು ವ್ಯೂ ಯಾವ ಥರ ಇದೆ ಅನ್ನೋದು ತೋರಿಸ್ತೆ. ನೋಡಿ, ರೈಲ್ವೆ ಸ್ಟೇಷನ್ ಇದು. ಇದು ಏನು ಸ್ಟೇಷನ್ ಅಂದರೆ ಇದು ರೈಲ್ವೆ ಸ್ಟೇಷನ್ನಿನ ಮತ್ತು ಆ ಕಡೆ ಈ ಕಡೆದಕ್ಕೆ ಒಂದು ಓಡಾಡೋದಕ್ಕೆ ಇದನ್ನ ರೆಡಿ ಮಾಡ್ತಾಯಿದ್ದಾರೆ. ಅಂದರೆ ಬಿಡ್ಸು ಆ ಕಡೆಯಿಂದ ಈ ಕಡೆಗೆ, ಅಂದರೆ ಟ್ರ್ಯಾಕ್ 1, ಟ್ರ್ಯಾಕ್ 2 ಅಂತೇಳಿ. ರೈಲ್ವೆ ಸ್ಟೇಷನ್ ಅಂದರೆ ಈ ಕಡೆಯಿಂದ ಬರೋರಿಗೆ ಈ ಕಡೆ ಇಳಿಯೋದು, ಆ ಕಡೆಯಿಂದ ಬರೋರಿಗೆ ಆ ಕಡೆ. ಅದೇ ಜಂಕ್ಷನ್ 1, ಜಂಕ್ಷನ್ 2 ಅಂತೇಳಿ ಮಾಡ್ತಾಯಿದ್ದಾರೆ. ನೋಡಿ, ಯಾವ ರೀತಿ ಎಲ್ಲ ಕಾಮಗಾರಿಕೆ ನಡೀತಾ ಇದೆ ಅನ್ನೋದು ಸಂಪೂರ್ಣ ಮಾಹಿತಿ ಕೊಡ್ತಾ ಇರ್ತೀನಿ. ನೋಡಿ, ದಯವಿಟ್ಟು. ಆವಾಗ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ಯಾವ ರೀತಿ ಕೆಲಸ ಆಗ್ತಾಯಿದೆ ಅನ್ನೋದು. ಹಾಗಾಗಿ ಅದರಲ್ಲಿ ಇನ್ನೂ ಅಷ್ಟೊಂದು ಅಪ್ಡೇಟ್ ಆಗಿರಲಿಲ್ಲ. ಇದರಲ್ಲಿ ತುಂಬ ಅಪ್ಡೇಟ್ ಆಗಿದೆ. ತುಂಬ ಚೆನ್ನಾಗಿ ಕೆಲಸ ನಡೀತಾ ಇದೆ. ನೋಡಿ, ಇದು ರೆಡಿ ಆಗ್ತಾ ಇರ್ತಕ್ಕಂಥದ್ದು. ಏನು ಆ ಕಡೆಯಿಂದ ಬರೋರಿಗೆ ಪ್ಲಾಟ್ಫಾರ್ಮ್ 1, ಪ್ಲಾಟ್ಫಾರ್ಮ್ 2ಗೆ ಇದು ಓಡಾಡೋದಕ್ಕೆ, ಅಂದರೆ ವೆಹಿಕಲ್ ಸಮೇತ ಓಡಾಡೋದಕ್ಕೆ ಇದು ಬಿಡ್ಸ್ಗೆ ತಯಾರಾಗ್ತಕ್ಕಂತಹ ಒಂದು ಬಹುದೊಡ್ಡದ ಒಂದು ಕಬ್ಬಿಣದ ಅದಿರು. ಅಂದರೆ ಕಬ್ಬಿಣದ ಅದಿರು ಆ ಕಡೆಯಿಂದ ಈ ಕಡೆ ಇದಕ್ಕೆ ಓಡಾಡೋದಕ್ಕೆ. ಅಂದರೆ ನೀವು ಬೈಕಾಗಲಿ, ಕಾರಾಗಲಿ ಮತ್ತು ಓಡಾಡೋದಕ್ಕಾಗಲಿ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ತೊಗೊಂಡೋಗ್ಬೋದು. ಆ ಥರ ಮಾಡ್ತಾಯಿದ್ದಾರೆ, ರೆಡಿ ಮಾಡ್ತಾಯಿದ್ದಾರೆ. ಪ್ಲಾಟ್ಫಾರ್ಮ್ 1, ಪ್ಲಾಟ್ಫಾರ್ಮ್ 2 ಓಡಾಡೋದಕ್ಕೆ ಮಾಡ್ತಾ ಇರತಕ್ಕಂಥ ಕೆಲಸ. ನೋಡಿ, ಪಾವಗಡದ ರೈಲ್ವೆ ಸ್ಟೇಷನಿನ ಒಂದು ವ್ಯೂ. ಈ ಪಾವಗಡದ ರೈಲ್ವೆ ಸ್ಟೇಷನ್ ಎಲ್ಲಿ ಬರುತ್ತೆ ಅಂದರೆ ರಪ್ಪ ಪಕ್ಕದಲ್ಲೇ ಇರತಕ್ಕಂಥದ್ದು ರೈಲ್ವೆ ಸ್ಟೇಷನ್ನು. ನೋಡಿ, ಇದೇ ಜಂಕ್ಷನ್. ಅಂದರೆ ಪ್ಲಾಟ್ಫಾರ್ಮ್ 1, ಪ್ಲಾಟ್ಫಾರ್ಮ್ 2ಗೆ ಆ ಕಡೆಯಿಂದ ಈ ಕಡೆಗೆ ಓಡಾಡೋದಕ್ಕೆ. ಅದನ್ನು ಮೇಲೆಗಡೆ ಬಿಡ್ಸ್ ಮಾಡಿಲ್ಲ, ಮಾಡ್ತಾಯಿದ್ದಾರೆ. ಅದನ್ನೇ ತೋರಿಸ್ತೀನಲ್ಲ. ನೋಡಿ, ಯಾವ ಥರ ಇದೆ ಅನ್ನೋದು ಎಲ್ಲ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ, ಎಲ್ಲೆಲ್ಲೋ ದೂರ ಇರ್ತೀರ, ಹಾಗಾಗಿ ಬಂದೇ ಇಲ್ಲಿಗೆ ನೋಡೋದಕ್ಕಾಗಲ್ಲ ಈ ವಿಡಿಯೋನ. ಎಷ್ಟು ನಮ್ಮ ಪಾವಗಡಕ್ಕೆ ಟ್ರೈನ್ ಬರುತ್ತಂತೆ, ಇನ್ನು ಯಾವಾಗ ಬರುತ್ತೆ ಅಂತೇಳಿ ಸಾಕಷ್ಟು ಜನ ಕಮೆಂಟ್ ಮೂಲಕ ಕೇಳ್ತಾನೆ ಇರ್ತೀರ. ಹಾಗಾಗಿ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಪಾವಗಡದ, ಅದು ಗಡಿ ಭಾಗದ ನಾಡು. ಇದಕ್ಕೆ ಒಂದು ರೈಲ್ ಬರೋದೇ ಒಂದು ಅಪರೂಪದ ಸಂಗತಿ. ಆದರೆ ಇಷ್ಟೊಂದು ಫಾಸ್ಟಾಗಿ ಕೆಲಸ ನಡೀತಾ ಇದೆ. ನೋಡಿ, ರೈಲ್ವೆ ಸ್ಟೇಷನ್ನಿನ ಒಂದು ಮುಂಭಾಗ ಸ್ಟೇಷನ್. ಅದು ಸ್ಟೇಷನ್ ನಿಲುಗಡೆ ಆಗಿರ್ತಕ್ಕಂಥ ಸ್ಟೇಷನ್ನು, ಅದ್ರ ಮುಂಭಾಗ ಇದೆಲ್ಲ ಅಂದರೆ ಪಾರ್ಕಿಂಗ್ ಟೈಲ್ಸ್ ಹಾಕ್ತಾರೆ. ಇದೆಲ್ಲ ಇನ್ನೂ ನಡೀತಾ ಇದೆ ಕಾಮಗಾರಿಕೆ. ನೋಡಿ, ಅದೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಸ್ಟೇಷನ್ನಿನ ಮುಂಭಾಗ. ಇದು ಸ್ಟೇಷನ್ನಿನ ಮುಂಭಾಗ. ಇದು ಇನ್ನು ಮುಂದೆ ಎಲ್ಲನ ಪೇಂಟ್ ಆಗಿಲ್ಲ, ಪೇಂಟ್ ಎಲ್ಲ ಮಾಡ್ತಾರೆ. ಮತ್ತು ಇನ್ನೂ ಪಾರ್ಕಿಂಗ್ ಟೈಲ್ಸ್ ಎಲ್ಲ ಹಾಕ್ತಾರೆ. ಮತ್ತು ಸೈಡಲ್ಲೆಲ್ಲ ಇನ್ನೂ ಸ್ವಲ್ಪ ಒಂದು 80% ಕೆಲಸ ಮುಗಿದಿದೆ. ಇನ್ನು 20% ಕೆಲಸ ಇದೆ, ಮಾಡ್ತಾರೆ. ಅದು ಅತಿ ಫಾಸ್ಟಾಗಿ ಮಾಡ್ತಾಯಿದ್ದಾರೆ. ನೋಡಿ, ಪಾವಗಡದ ರೈಲ್ವೆ ಸ್ಟೇಷನ್ನಿನ ಒಂದು ವ್ಯೂ ಯಾವ ಥರ ಇದೆ ಅನ್ನೋದು ಸಂಪೂರ್ಣ ಮಾಹಿತಿ ಕೊಡ್ತಾಯಿದ್ದೀನಿ. ನೋಡಿ, ದಯವಿಟ್ಟು ಇನ್ನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾಯಿದ್ದೀನಿ, ದಯವಿಟ್ಟು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ತುಂಬ ಜನಗಳಿಗೆ ಹೆಲ್ಪ್ ಆಗುತ್ತೆ, ಅನುಕೂಲ ಆಗುತ್ತೆ.
ನೋಡಿ ನಮ್ಮ ಪಾವಗಡಕ್ಕೆ ಒಂದು ಟ್ರೈನ್ ಬಂದರೆ ಎಲ್ಲರಿಗೂ ಅನುಕೂಲ ಅಲ್ವಾ, ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ಎಲ್ಲರೂ ಸೇರಿ ಕೈ ಜೋಡಿಸ್ಬೇಕಾಗುತ್ತೆ ಗುಡಿ. ಹಾಗಾಗಿ ನಾವು ಈ ವಿಡಿಯೋ ಮಾಡ್ತಾಯಿದ್ದೀವಿ ನಿಮಗಾಗಿ, ಜನಗಳಿಗೋಸ್ಕರನೇ ನಾವು ಈ ವಿಡಿಯೋನ ಸಾಕಷ್ಟು ಕಷ್ಟ ಬಿದ್ದು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್. ಹಾಯ್, ಹಲೋ ಫ್ರೆಂಡ್ಸ್, ನಮಸ್ತೆ. ನೋಡಿ, ಪಾವಗಡದ ರೈಲ್ವೆ ಸ್ಟೇಷನ್ನು ಹೇಗಿದೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ರೈಲ್ವೆ ಸ್ಟೇಷನ್. ನೋಡಿ, ಅದೆಲ್ಲ ತೋರಿಸ್ಕೊಡ್ತಿದ್ದೀನಿ. ವ್ಯೂ ಪಾವಗಡದಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನ್, ಅದು ರೊಪ್ಪ ಪಕ್ಕದಲ್ಲೇ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ನು ಹೇಗಿದೆ ಅನ್ನೋದು ತೋರಿಸ್ಕೊಡ್ತಿದ್ದೀನಿ. ನೋಡಿ, ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದರೂ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ, ದಯವಿಟ್ಟು ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗ್ಬೋದು. ನೋಡಿ, ಪಾವಗಡದ ರೈಲ್ವೆ ಸ್ಟೇಷನ್ ಹೇಗಿದೆ ಅನ್ನೋದು ತೋರಿಸ್ಕೊಡ್ತಿದ್ದೀನಿ. ಇದು ಪಾರ್ಕಿಂಗ್ ಟೈಲ್ಸ್ ಅಂದರೆ ಇಲ್ಲಿ ಸಾಕಷ್ಟು ಜನ ಓಡಾಡ್ತಾರಲ್ವ, ಹಾಗಾಗಿ ಇದನ್ನು ಪಾರ್ಕಿಂಗ್ ಟೈಲ್ಸ್ ಹಾಕ್ತಾಯಿದ್ದಾರೆ. ನೋಡಿ, ತೋರಿಸ್ತಾ ಇದ್ದೀನಿ. ಮತ್ತು ಟ್ರ್ಯಾಕ್ ಯಾವ ರೀತಿ ಇದೆ ಅನ್ನೋದು ನೋಡಿ ಟ್ರ್ಯಾಕ್ ಯಾವ ರೀತಿ ಇದೆ ಅನ್ನೋದು ತೋರಿಸ್ತಾ ಇದ್ದೀನಿ. ನೋಡಿ, ಬನ್ನಿ ತೋರಿಸ್ತೀನಿ. ಬನ್ನಿ.